हरिः ओम् श्रीगुरुभ्यो नमः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठीं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुप्रियाः तान् नमस्ते गुरुर्मम। हरिः ओं। श्रीशाः पाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಮಹಾಗದ್ಯ ರೂಪ ಮಂತ್ರರೂಪವಾಗಿದೆ. 81ನೇಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ 81ನೇಯದು ಅಂತ ಹೇಳಿದಾಗ 8 1 9. ಪುರಾಣ ಪುರುಷ ಉತ್ತಮ ಎಂಬುದು 9. ಹೀಗಾಗಿ ಯಾವುದು ಸಂಖ್ಯಾವಾಚಕವೋ ಅದೇ ನಾಮವಾಚಕ, ಅದೇ ಗುಣವಾಚಕ ಎಂಬುದು ನಾವು ಭಗವಂತನಲ್ಲಿ ಕಾಣ್ತಾ ಇದ್ದೇವೆ. ಅದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬುದರಿಂದಲೇ 81ನೇ ಗದ್ಯವಾಗಿಯೂ ನಮಗೆ ತೋರಿಸಿದ್ದಾರೆ. ಇದೆಲ್ಲವೂ ವಿಶೇಷಾಕಾರವಾಗಿ ಭಗವಂತ ನೀಡುತ್ತಿರುವ ವಿಶೇಷ ಪ್ರಕಾರವಾದ ಜ್ಞಾನವೇ ಆಗಿದೆ. 18 ಪುರಾಣಗಳಲ್ಲಿ ಒಂದರಾದ ಭವಿಷ್ಯೋತ್ತರ ಪುರಾಣವನ್ನು ನಾವು ಚಿಂತಿಸುತ್ತಿದ್ದೆವು. ಪ್ರಸ್ತುತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಭವಿಷ್ಯೋತ್ ಪುರಾಣವನ್ನು ಶ್ರೀಮದಾನಂದ ತೀರ್ಥರು 2ನೇ ಪಾದ 5ನೇ ಸೂತ್ರ ಮತ್ತು 1ನೇ ಅಧಿಕರಣದಲ್ಲಿ ಉದಾಹರಿಸಿರುವ ಭವಿಷ್ಯೋತ್ ಪುರಾಣದ ವಾಕ್ಯವನ್ನು ಚಿಂತಿಸೋಣ. ಋಗ್ಯಜುಸ್ಸಾಮ ಅರ್ಥ ವಾಕ್ಯ ಮೂಲರಾಮ ಇಣಂ ತಥಾ ಭಾರತಂ ಪಂಚರಾತ್ರಂ ಚ ವೇದ ಇತ್ಯೇವ ಶಬ್ದಿತಾಃ. ಪುರಾಣಾನಿ ಚ ಯಾನೀಹ ವೈಷ್ಣವಾನಿ ವಿದೋ ವಿದುಃ ಸ್ವತಃ ಪ್ರಾಮಾಣ್ಯಮೇತೇಷಾಂ ನಾತ್ರ ಕಿಂಚಿದ್ ವಿಚಾರ್ಯತೆ. ಯತ್ತೇಷೋಕ್ತಂ ನ ದೃಶ್ಯೇತ ಪೂರ್ವಕರ್ಮಾತ್ರ ಕಾರಣಂ ನ ಪ್ರಾಮಾಣ್ಯಂ ಭವೇತ್ತೇಷಾಂ ದೃಶ್ಯತೆ ಅಧಿಕಾರತಃ. ಇತಃ ಪ್ರಾಮಾಣ್ಯಮನ್ಯೇಷಾಂ ನ ಸ್ವತಸ್ಸು ಕಥಂಚನ ಅದೃಶ್ಯೋಕ್ತೋ ತತಸ್ತೇಷಾಂ ಅಪ್ರಾಮಾಣ್ಯಂ ನ ಸಂಶಯಃ. ಮುತ್ತಿನಂಥ ಮಾತು ಭವಿಷ್ಯೋತ್ತರ ಪುರಾಣದ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಉದಾಹರಿಸಿದ್ದಾರೆ ಶ್ರೀಮದಾನಂದ ತೀರ್ಥರು. 2ಯ ಅಧ್ಯಾಯ ಅವಿರೋಧಾಧ್ಯಾಯ ಎಂದು ಹೆಸರು. ಪ್ರಸ್ತುತ 5ನೇ ಪಾದ ಅಥವಾ 5ನೇ ಸೂತ್ರ. ಅದಕ್ಕೆ ಅನ್ವಯವಾಗಿ ಶ್ರೀಮದಾನಂದ ತೀರ್ಥರು ಈ ಉದಾಹರಣೆಯನ್ನು ಮಾಡುತ್ತಿದ್ದಾರೆ. ಈ 2ಧ್ಯಾಯ 1ನೇ ಪಾದದಲ್ಲಿ ನ ವಿಲಕ್ಷಣತ್ವಾಧಿಕರಣ ಆದ ಮೇಲೆ ಅಭಿಮಾನ್ಯಾಧಿಕರಣ ಎಂಬುದು ಬರುತ್ತದೆ. ಬ್ರಹ್ಮಸೂತ್ರ ಭಾಷ್ಯಗಳ ಉದ್ದೇಶ ಶ್ರೀ ವೇದವ್ಯಾಸದೇವರು ತಿಳಿಸಿರುವುದು ಬ್ರಹ್ಮನನ್ನು ತಿಳಿಯಲಿಕ್ಕೋಸ್ಕರವಾಗಿ ಶಬ್ದ ರೂಪದಲ್ಲಿ ಇರತಕ್ಕಂಥ ಪ್ರತಿಯೊಂದು ಶಬ್ದವು ಭಗವಂತನನ್ನೇ ತಿಳಿಸುತ್ತಿದೆ, ಭಗವಂತನ ಗುಣವನ್ನೇ ತಿಳಿಸುತ್ತದೆ, ಭಗವಂತನ ಆಕಾರವನ್ನೇ ತಿಳಿಸುತ್ತದೆ, ಭಗವಂತನ ನಾಮಧೇಯವನ್ನೇ ತಿಳಿಸುತ್ತದೆ ಎಂಬುದೇ ಅರ್ಥ.
ಅದನ್ನು ಸೂತ್ರಮಯವಾಗಿ ಶ್ರೀ ವೇದವ್ಯಾಸರು ತೋರಿಸಿಕೊಟ್ಟಿದ್ದಾರೆ. ಅಭಿಮನ್ಯಾಧಿಕರಣ ಎಂಬುದು ಅಧಿಕರಣ ವಿಭಾಗವನ್ನಾಗಿ ಮಾಡಿದವರು ಭಾಷ್ಯಕಾರರು. ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಯಾ ವಿಷಯಗಳನ್ನು ಒಂದೇ ಕಡೆ ಕ್ರೋಢೀಕರಿಸಿ ಶಿಷ್ಯರಿಗೆ ಸಹಾಯವಾಗುವಂತೆ ಅಧಿಕರಣ ಪಾದ, ಅಧಿಕರಣ, ಅಧ್ಯಾಯ, ಸೂತ್ರಗಳನ್ನು ಸೇರಿಸಿದ್ದಾರೆ. ಹಾಗಿರುವುದು ಅಭಿಮನ್ಯಾಧಿಕರಣ. ಈ ಅಧಿಕರಣದಲ್ಲಿ ವಿಷ್ಣುವಿಗೆ ಜಗತ್ಕರ್ತೃತ್ವ ಪ್ರತಿಪಾದಕ ವೇದ ಪ್ರಾಮಾಣ್ಯ ವಿಷಯದಲ್ಲಿ ದೃಢ ಯುಕ್ತಿಗಳಿಂದ ವಿರೋಧವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಮುದಂ ಅಬ್ರವೀತ್, ಆಪೋ ಅಬ್ರವೀತ್ ಇತ್ಯಾದಿ ವಚನಗಳು ಒಂದು ಉಕ್ತಿ ವಿರುದ್ಧವಾಗಿ ಇರೋದ್ರಿಂದ ವೇದ ಏನು ಹೀಗೆ ಹೇಳ್ತಾ ಇದೆ? ಮಣ್ಣು ಮಾತಾಡಿತು, ನೀರು ಕೇಳಿತು ಅಂತ ಹೇಳಿದ್ರೆ ಏನಪ್ಪ ಅರ್ಥ? ಜಲಗಳು ಹೇಳಿದವು, ಮಣ್ಣು ಹೇಳಿತು ಅಂದರೆ ಇದು ಮೊದಲಾದ ವಚನಗಳು ಮೃದಾದಿಗಳಿಗೆ ವಚನಾದಿ ಕರ್ತೃತ್ವವನ್ನು ಹೇಳೋದ್ರಿಂದ ಮೃದಮಬ್ರವೀತ್ ಇದು ಮೊದಲಾದ ವೇದವು ಮೃತ್ ನ ವಕ್ತ್ರಿ ಜಡತ್ವಾತ್ ಇತ್ಯಾದ ಅನುಮಾನ ವಿರುದ್ಧವಾದ ಮೃದಾದಿ ವಕ್ತೃತ್ವವನ್ನು ಹೇಳುವುದರಿಂದ ಅಪ್ರಾಮಾಣ್ಯ ಅನಿಸುತ್ತಲ್ಲ. ಹೀಗೆ ಶಂಕೆ ಬಂದರೆ ಸೂತ್ರಕಾರರು ಉತ್ತರಿಸುತ್ತಾರೆ, ಮೃದಮಬ್ರವೀತ್ ಇತ್ಯಾದಿ ವೇದವು ಅಪ್ರಮಾಣವಾದ್ದರಿಂದ ಇದರಂತೆಯೇ ಇತರ ವೇದವೆಲ್ಲವೂ ಅಪ್ರಾಮಾಣವೇ, ಅದರಿಂದ ವಿಷ್ಣುವಿಗೆ ಜಗತ್ಕರ್ತೃತ್ವ ಸಿದ್ಧಿಸುವುದಿಲ್ಲ ಎಂದು ವಿರೋಧಿಗಳು ಅಲ್ಪಬುದ್ಧಿ ಇದ್ದರು ಹೇಳಿದಾಗ ವೇದವ್ಯಾಸದೇವರು ಅದರ ಒಳ ಅರ್ಥವನ್ನು ತಿಳಿಸುತ್ತಾ ಇದ್ದಾರೆ. ಆದರೆ ಸೂತ್ರ ರೂಪದಲ್ಲಿ ಅದು ಸೂತ್ರ ಓಂ ಅಭಿಮಾನಿ ಉಪದೇಶಸ್ತು ವಿಶೇಷ ಅನುಗತಿಭ್ಯಾಂ ಓಂ. ಇದರರ್ಥ ಪೃಥಿವ್ಯಾದ ಅಭಿಮಾನಿ ದೇವತೆಗಳಿಗೇನೆ ಮೃದಮಬ್ರವೀತ್ ಇತ್ಯಾದಿ ಶ್ರುತಿಗಳಲ್ಲಿದ್ದ ಮೃದಾದಿ ಶಬ್ದಗಳಿಂದ ಪ್ರತಿಪಾದವಾಗಿದೆ. ಆ ದೇವತೆಗಳಿಗೇನೆ ವಕ್ತೃತ್ವಾದಿಗಳು ಶಕ್ತಿ ವಿಶೇಷವಿದ್ದುದರಿಂದಲೂ ಅಭಿಮನ್ಯವ ರೂಪದಲ್ಲಿ ಸರ್ವತ್ರ ವ್ಯಾಪ್ತಿ ಇದ್ದುದರಿಂದಲೂ ಎಂದು ಇದರ ಅರ್ಥವಾಗತ್ತೆ. ಇದನ್ನು ವಿಶೇಷಾಕಾರವಾಗಿ ಶ್ರೀಮದಾನಂದ ಭಾಷ್ಯ ಬರೆದಿದ್ದಾರೆ. ಮೃದಾದ್ಯಾಭಿಮಾನಿ ದೇವತೈವ ತತ್ರ ವ್ಯಪದಿಶ್ಯತೆ ತಾಸಾಂ ಚ ಇತರೇಭ್ಯೋ ವಿಶಿಷ್ಟಂ ಸಾಮರ್ಥ್ಯಂ ಅನುಗತಿಶ್ಚ ಸರ್ವತ್ರ ಅತ ತಾಸಾಂ ಸರ್ವಂ ಉಕ್ತಂ ಯುಜ್ಯತೆ. ಯಾವ ಮೃದಾದಿಗಳಿಗೆ ಅಭಿಮಾನಿಯಾದ ದಾರಾದಿರೂಪವಾದ ದೇವತೆಯೇ ಮೃದಮಬ್ರವೀತ್ ಇತ್ಯಾದಿ ಶ್ರುತಿ ಸ್ಮೃತಿ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ಪ್ರತಿಪಾದಿಸಲ್ಪಡುತ್ತದೆ. ಅಚೇತನಗಳಾದ ಮೃದಾದಿಗಳ ಅಲ್ಲ. ಅಭಿಮಾನ ದೇವತೆಗಳಿದ್ದರೆ ಯಾಕೆ ತೋರುವುದಿಲ್ಲ ಅಂದರೆ ಅವರು ರಾಜಾದಿಗಳಂತೆ ಅಭಿಮತವಾದ ಏಕದೇಶದಲ್ಲಿ ಇದ್ದುದರಿಂದ ತೋರುವುದಿಲ್ಲ ಎಂದು ಹೇಳಿಕೊಡುವುದು. ಅಭಿಮಾನಿ ಇಲ್ಲದಿರುವ ದೇಶದಂತೆಯೇ ಇತರ ದೇಶಕ್ಕೂ ಅಭಿಮಾನಿಗಳ ಹೊರತೆ ಅವಸ್ಥಿತಿಯು ಕೂಡುವಾಗ ವೈಯರ್ಥವು ಅಂದರೆ ಅಭಿಮಾನ ದೇವತೆಗಳಿಗೆ ಇತರ ಚೇತನ ದಶೆಯಿಂದ ವಿಲಕ್ಷಣ ಸಾಮರ್ಥ್ಯ ಅಂದರೆ ಅದರ್ಶನಾನುಕೂಲವಾದ ಅಂತರ್ಧಾನ ಶಕ್ತಿ ವಿಶೇಷ ಇದೆ. ತಮ್ಮಿಂದ ಅಭಿಮನ್ಯವಾದ ವಸ್ತುವಿನಿಂದ ವ್ಯಾಪ್ತಿ ಇದೆ. ರಾಜಾದಿಗಳಂತೆ ಏಕದೇಶದಲ್ಲಿ ಇರುವುದಿಲ್ಲ. ವಿಗ್ರಹ ಕೂಡ ಇದೆ. ಆದ ಕಾರಣ ಈ ಶ್ರುತಿಯಲ್ಲಿ ಮೃದಾದಿ ಶಬ್ದಗಳಿಂದ ಅಭಿಮಾನಿ ದೇವತೆಗಳಿಗೆ ಉಪದೇಶವಿದ್ದುದರಿಂದ ಆ ದೇವತೆಗಳಿಗೆ ಚೇತನತ್ವ ಇದ್ದುದರಿಂದ ಶ್ರುತಿಯಲ್ಲಿ ಹೇಳಲ್ಪಟ್ಟ ವಚನ ಕರ್ತೃತ್ವಾದಿಗಳು ಕೂಡುತ್ತದೆ. ಆದ ಕಾರಣ ವೇದವು ಯುಕ್ತಿ ವಿರುದ್ಧವಾಗದೇ ಇರುವುದರಿಂದ ಅಪ್ರಮಾಣವಲ್ಲ. ಆದ್ದರಿಂದ ವೇದದಲ್ಲಿ ಹೇಳಿದ ಜಗತ್ಕರ್ತೃತ್ವ ವಿಷ್ಣುವಿನಲ್ಲಿ ಯುಕ್ತವಾಗಿದೆ ಎಂದು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಪ್ರಾಮಾಣಿಕ ದೇವತೆಗಳಿಗೆ ಇತರರಿಂದ ವಿಲಕ್ಷಣ ಸಾಮರ್ಥ್ಯವನ್ನು ಕಲ್ಪಿಸುವುದಕ್ಕಿಂತ ವೇದಗಳಿಗೆ ಅಪ್ರಾಮಾಣ್ಯವನ್ನು ಕಲ್ಪಿಸುವುದು ಶ್ರೇಷ್ಠವು ಎನ್ನುವ ಆಶಂಕೆಯನ್ನು ಪರಿಹರಿಸತಕ್ಕ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ದೃಶ್ಯತೆ ಚ ಓಂ ಎಂಬುದಾಗಿ.
ತಾಸಾಂ ಸಾಮರ್ಥ್ಯಂ ಮಹದ್ಭಿಃ. ಪೃಥಿವ್ಯಾದ ಅಭಿಮಾನಿ ದೇವತೆಗಳ ಶಕ್ತಿ ಮಹಾನುಭಾವರಿಂದ ಕಾಣಲ್ಪಡುತ್ತದೆ. ಆದ ಕಾರಣ ಅಭಿಮಾನಿ ದೇವತೆಗಳು ಅವರ ಸಾಮರ್ಥ್ಯವು ಅಪ್ರಾಮಾಣಿಕವಲ್ಲ, ಮಹಾತ್ಮನ ಪ್ರತ್ಯಕ್ಷವೇ ಈ ವಿಷಯದ ಪ್ರಮಾಣವಾಗಿದೆ. ಪರಬದಿಯ ಅಪ್ರತ್ಯಕ್ಷವಾದ್ದರಿಂದ ಮಹಾತ್ಮನ ಪ್ರತ್ಯಕ್ಷವೇ ಪ್ರಮಾಣ ಎನ್ನುವುದು ಹೇಗೆ ಕೊಡುತ್ತದೆ ಎಂದರೆ, ಭವಿಷ್ಯೋತ್ತು ಪುರಾಣದ ವಾಕ್ಯವನ್ನು ಉದ್ಧರಿಸುತ್ತಾರೆ. ಪೃಥಿವ್ಯಾಜಭಿಮಾನಿನ್ಯೋ ದೇವತಾ ಪೃಥವ್ಯೋ ತೇಜಸ ಅಚಿಂತ್ಯ ಶಕ್ತಯಸ್ತಾಸಾಂ ದೃಶ್ಯತೆ ಮುನಿವಿಸ್ಥಿತ ತಾಸ್ಯ ಸರ್ವಗತ ನಿತ್ಯಂ ವಾಸುದೇವೈಕ ಸಂಶಯ. ಭಗವಂತನನ್ನು ಕಾಣಲಿಕ್ಕೆ ಮಹಾತ್ಮನ ಮಾತ್ರ ಸಾಧ್ಯ, ಬೇರೆಯವರಿಗೆ ಕಾಣಿಸುವುದಿಲ್ಲ. ಇಡೀ ಪ್ರಪಂಚ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದೆ. ಅವನು ಜಗತ್ತಿನ ಒಳಗೆ ಪ್ರವೇಶವನ್ನೂ ಮಾಡಿದ್ದಾನೆ. ಆದರೆ ಇದರ ಅರಿವು ಮಾತ್ರ ಎಲ್ಲರಿಗೂ ಆಗುವುದಿಲ್ಲ, ಮಹಾತ್ಮರಿಗೆ ಆಗುತ್ತದೆ. ಹೀಗೆ ಹೇಳಿದಾಗ ಪ್ರತಿಯೊಬ್ಬರಿಗೂ ಒಂದು ಸಂಶಯ ಬರುತ್ತೆ, ಇದ್ದಾರೆ ಅಂದರೆ ಯಾಕೆ ನಮಗೆ ಕಾಣಿಸುವುದಿಲ್ಲ ಅಂತ. ಅದಕ್ಕೆ ಉತ್ತರ ಏನು? ಮಹಾತ್ಮರಿಗೆ ಕಾಣಿಸ್ತಾ ಇದೆಯಲ್ಲ, ಕಾಣಿಸೋದಿಲ್ಲ ಅಂತ ಏನೂ ಇಲ್ಲ, ಕಾಣಿಸುತ್ತೆ. ಮಹಾತ್ಮರಿಗೆ ಕಾಣಿಸುತ್ತೆ. ಹೇಗೆಂದರೆ ರಾಜ ಒಂದು ರಾಜ್ಯದಲ್ಲಿ ಆಳ್ತಾ ಇದ್ದಾಗ ರಾಜ್ಯದ ಕಣಕಣದಲ್ಲೂ ಸಹ ರಾಜನೇನು ಸಿಗೋದಿಲ್ಲ. ಅವನು ಇರಬೇಕಾದ ಅಲ್ಲಿ ಅರಮನೆಯಲ್ಲಿ. ನಾವು ಅರಮನೆಯಲ್ಲಿ ಹೋದಾಗ ಅವನ ವ್ಯಾಪ್ತಿಗೆ, ಅವನ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿದ್ದೆಲ್ಲ ಅವನ ರಾಜ್ಯ ಅಂತ ನಾವು ಹೇಗೆ ಕರಿತೀವೋ ಹಾಗೆ ತತ್ವಾಭಿಮಾನಿ ದೇವತೆಗಳಿಗೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಆ ದೇವತೆಗಳು ರಾಜರಾಗಿ ಅಭಿಮಾನಿಗಳಾಗಿರುತ್ತಾರೆ. ಹೀಗೆ ಅನಂತ ಪದಾರ್ಥಗಳಿಗೆ ಅನಂತ ದೇವತೆಗಳು, ಅನಂತ ಅಭಿಮಾನಿಗಳಿದ್ದಾರೆ. ಇವರೆಲ್ಲರೂ ಅಭಿಮಾನಿಗಳು. ಭಗವಂತನಾದರೂ ನಿಯಾಮಕ. ಸರ್ವಶಬ್ದಕ್ಕೂ ಆಯಾ ಶಕ್ತಿಯನ್ನು ಪೂರೈಸುತ್ತಾ ಆಯಾ ನಾಮಗಳಿಂದ ಭಗವಂತನು ನಿಯಾಮಕನಾಗಿದ್ದಾನೆ ಎಂಬುದೇ ಮಹಾ ತಾತ್ಪರ್ಯ. ಆದ್ದರಿಂದ ಈ ಭಗವಂತನ ಗುಣಗಳನ್ನು ತಿಳಿಸುವ ಭವಿಷ್ಯತ್ ಪುರಾಣದ ವಾಕ್ಯ ಭಗವಂತನನ್ನು ಕಾಣಬೇಕು ಎಂಬುದೇ ಉದಾಹರಣೆ ಮಾಡಿದ್ದಾರೆ. ಈ ಭಗವಂತನ ಸಾಕ್ಷಾತ್ಕಾರ ಮಾಡಲಿಕ್ಕೆ ನಮಗೆ ಕಾಣಿಸುವ ಪ್ರಕೃತಿ ಜಡ ರೂಪವಾಗಿದೆ. ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲದೇ ಇರುವುದರಿಂದ ಅದರ ಪ್ರವೃತ್ತಿ ಅದರ ಕಾರ್ಯ ಆಗ್ತಾ ಇದೆ ಅಂದರೆ ಒಳಗಡೆ ಅಭಿಮಾನಿ ದೇವತೆಗಳಂತ ಸೇರಿಸಿ ಆಗಿದೆ. ಅಭಿಮಾನಿ ದೇವತೆಗಳಿಗೆ ನಿಯಂತ್ರಣ ಮಾಡುವನು ಭಗವಂತ. ಅವನು ಪುರಾಣ ಪುರುಷೋತ್ತಮ. ನೋಡಿ, ನಾವು ಯಾವುದೇ ವಾಕ್ಯವನ್ನು ಹೇಳಿದರೂ ಸಹ ನಮ್ಮ ಮುಖ್ಯ ಗುರಿ ಏನಾಗ್ತಾ ಇದೆ? ಪುರಾಣ ಪುರುಷೋತ್ತಮವನ್ನು ತಿಳಿಯುವುದೇ ಆಗ್ತಾ ಇದೆ. ನಮ್ಮ ಶರೀರದಲ್ಲೇ ಜೀವರು ಎಲ್ಲಿದ್ದಾರೆ? ಪ್ರತಿ ರೋಮದಲ್ಲಿ ಜೀವರಿಲ್ಲ, ಆದರೆ ಅವನ ವ್ಯಾಪ್ತಿ ಇದೆ. ವ್ಯಾಪ್ತಿಯಾಗಿದೆ, ಪ್ರಕಾಶತೆಯ ವ್ಯಾಪ್ತಿ ಇದೆ. ಒಂದು ಕೋಣೆಗೆ ಒಂದು ದೀಪವನ್ನು ಹಚ್ಚಿಟ್ಟಾಗ ಕೋಣೆಯ ಎಲ್ಲ ಭಾಗದಲ್ಲೂ ದೀಪ ಇಡಬೇಕಾಗಿಲ್ಲ. ಆ ದೀಪದ ಪ್ರಕಾಶದಿಂದ ಕೋಣೆ ಪೂರ್ತಿ ಹೇಗೆ ತುಂಬಿಕೊಳ್ಳುತ್ತೋ ಇದನ್ನು ಪ್ರಕಾಶತೆಯ ವ್ಯಾಪ್ತಿ ಅಂತ ಹೆಸರು. ಒಂದೇ ದೀಪದಿಂದ ಇಡೀ ಕೋಣೆ ಕತ್ತಲನ್ನು ತೆಗೆಯುವಂತೆ, ಪ್ರಕಾಶದಿಂದ ತುಂಬಿಸುವಂತೆ ಪ್ರಕಾಶತೆಯ ವ್ಯಾಪ್ತಿಯಿಂದ ಜೀವ ಈ ಶರೀರದಲ್ಲಿ ವ್ಯಾಪ್ತಿಯನ್ನು ಹೊಂದಿದ್ದಾನೆ ಎಂಬುದು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾಗಿದೆ. ಇದರಂತೆ ನಾವು ಕಾಣುವ ಕಲ್ಲು, ಮಣ್ಣು, ನೀರು ಇದೆಲ್ಲ ಮುದಮಬ್ರವಿತ್ ಜಲಮಬ್ರವಿತ್ ಅಂತ ಹೇಳುವಾಗ ಅದರ ಅಭಿಮಾನಿ ದೇವತೆಗಳ ಅವರ ಪ್ರಕಾಶ ವ್ಯಾಪ್ತಿಯನ್ನು ತಿಳಿಸುತ್ತದೆ. ಇಡೀ ವಿಶ್ವಕ್ಕೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕರ ಪ್ರಕಾಶ ತಿಳಿಸುತ್ತದೆ. ಹೀಗೆ ನಾವು ದೇವತೆಗಳಿಗೆ ಅಭಿಮಾನಿಯ ರೂಪದಲ್ಲಿ, ಭಗವಂತ ನಿಯಾಮಕ ರೂಪದಲ್ಲಿ ಕಾಣಬೇಕು ಎಂಬುದನ್ನು ತೋರಿಸಲು ವೇದ ನಮಗೆ ಸಹಾಯವಾಗಿದೆ. ಹಾಗಾದರೆ ವೇದ ಅಂತ ಹೇಳುವಾಗ
ವೇದ ಪ್ರಾಮಾಣ್ಯ ಹೇಗೆ ಆಯಿತು, ಯಾವುದು ವೇದ ಅಂತ ಹೇಳುವುದಕ್ಕೋಸ್ಕರವಾಗಿ ಭವಿಷ್ಯತ್ ಪುರಾಣ ಈ ವಾಕ್ಯವನ್ನು ಉದ್ಧರಿಸಿದ್ದಾರೆ. ಆ ವಾಕ್ಯವನ್ನು ವಿಶೇಷ ಅರ್ಥವನ್ನು ಮುಂದಿನ ಪ್ರವಚನದಲ್ಲಿ ತಿಳಿಯೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಇಂಥ ವಿಶೇಷ ಅಭಿಮಾನ್ಯ ಉಪದೇಶವನ್ನು ಜ್ಞಾನವನ್ನು ಅರಿಹಿದಾಸೆ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ಪುರಾಣದಲ್ಲಿ ಪ್ರಕಾಶತೆಯ ವ್ಯಾಪ್ತನಾಗಿರ್ತಕ್ಕಂಥವನು ಪುರುಷೋತ್ತಮ, ಅವನು ಭಗವಂತ, ಅವನು ನಮ್ಮ ಬಿಂಬರೂಪಿ ಎಂಬುದೇ ತಿಳಿಸುವ ಮುಖ್ಯ ಉದ್ದೇಶವಾಗಿದೆ. ಈ ವಿಶೇಷ ಜ್ಞಾನ ಒದಗಿದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ, ಈ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ. ನಮ್ಮ ಕೈ, ಕಣ್ಣು, ಕಾಲು, ಮೂಗು ಎಲ್ಲವೂ ಸಹ ನಮ್ಮ ಅಧೀನವಲ್ಲ, ತತ್ವಾಭಿಮಾನಿಗಳ ಅಧೀನದಲ್ಲಿರುತ್ತದೆ. ನಮಗೋಸ್ಕರವಾಗಿ ಭಗವಂತ ನಮ್ಮ ಅನಾದಿ ಕಾಮಕರ್ಮ ರೂಪದಿಂದ ದೇವತೆಗಳಿಗೆ ಅಭಿಮಾನತ್ವವನ್ನು ಹಚ್ಚಿದ್ದಾನೆ. ಎಂದಿಗೆ ನಮ್ಮ ಕರ್ಮದ ಫಲ ತೀರುವುದೋ ಆಗ ಅಭಿಮಾನಿ ದೇವತೆಗಳು ಕೆಲಸ ಮಾಡುವುದಿಲ್ಲ. ಇದು ಭಗವಂತನ ನೇತೃತ್ವ, ಭಗವಂತ ನಿಯಾಮಕತ್ವ. ಆದ್ದರಿಂದ ನಮ್ಮ ತತ್ವಾಭಿಮಾನಿ ದೇವತೆಗಳು ನಡೆದು ಈ ವಿಶೇಷ ಆಕಾರವಾದ ಜ್ಞಾನವನ್ನು ಒದಗಿಸಿದ್ದಾರೆ. ಇವರಲ್ಲಿಯೂ ಸಹ ಭಾರತೀಯ ಮುಖ್ಯ ಪ್ರಾಣ ಶ್ರೀ ವಾಯುದೇವರೇ ಎಲ್ಲರ ಅಧಿಷ್ಠಾನ. ಅವರ ಅಧಿಷ್ಠಾನದಲ್ಲೇ ಎಲ್ಲರೂ ಭಗವಂತನಿಗೆ ಕೆಲಸವನ್ನು ಮಾಡಿಸಬೇಕು. ಭಗವಂತನಿಗೆ ತಲುಪಿಸಬೇಕಾದರೆ ವಾಯುದೇವರ ಅಧಿಷ್ಠಾನದಲ್ಲಿ ಮಾತ್ರ ಸಾಧ್ಯ. ಏಕೆಂದರೆ ಅವರು ಅಕಣಾಶ್ಮಿತರಾಗಿದ್ದಾರೆ, ಅಜ್ಞಾನ ಶೂನ್ಯರಾಗಿದ್ದಾರೆ, ಭಗವಂತ ಅತ್ಯಂತ ಪ್ರೀತಿಪಾತ್ರರಾಗಿದ್ದಾರೆ, ಇತರರು ಅಜ್ಞಾನಿಗಳಾಗಿದ್ದಾರೆ ಎಂದರ್ಥ. ಆದ್ದರಿಂದ ವೇದೋಕ್ತವಾಗಿ ವಾಯುದೇವರವೇ ಭಗವಂತನ ಮುಖ್ಯ ಅಧಿಷ್ಠಾನ ಎಂದು ನಿರ್ಧರಿಸಲ್ಪಟ್ಟಿದೆ. ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸಲೇಬೇಕು. ಇವರೆಲ್ಲರೂ ಅಸ್ವತಂತ್ರರಾದ್ದರಿಂದ ಸ್ವತಂತ್ರರಾದ ಭಗವಂತನು ಲಕ್ಷ್ಮೀನಾರಾಯಣನು, ಅವನು ಇವರಲ್ಲಿ ನಿಯಂತ್ರಣ ಮಾಡಿ ನಮಗೆ ಈ ಜ್ಞಾನವನ್ನು ಕೊಡುತ್ತಿದ್ದಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಇವರೆಲ್ಲರ ಸ್ಮರಣೆಯನ್ನು ಕೃತಸ್ಮರ ಕೃತಗಂ ಸ್ಮರ, ಇವರೆಲ್ಲರ ಅನುಗ್ರಹ ವಿಶೇಷ ಕಾರುಣ್ಯವನ್ನು ನಾವು ಚಿಂತಿಸುತ್ತಾ ಅವರನ್ನು ನಮಸ್ಕರಿಸಬೇಕು. ಹೇಗೆ? ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.